if the 4th, 10th and the 16th term of a GP are x, y and z respectively, prove that x, y and z are in GP ಅಂತ ಹೇಳಿದ್ರೆ ಏನು, ಎಕ್ಸ್ ವೈ ಝಿ 4th, 6th, 10th ಮತ್ತು 16th ಟರ್ಮ್ ಅದೇನು ಸುಲಭ ಅದು. ಪ್ರೂವ್ ದಟ್ ಎಕ್ಸ್ ವೈ ಆ್ಯಂಡ್ ಝಿ ಆರ್ ಇನ್ ಜಿ ಪಿ ಅಂತ ಹೇಳಿದ್ರೆ ಎಕ್ಸು ವೈ ಝಿ ಒಂದೊಂದೇ ಟರ್ಮ್ ಇಡ್ತು ಅಂತ ಹೇಳಿದ್ರೆ ಇಟ್ ಫಾರ್ಮ್ಸ್ ಅ ಸೀರೀಸ್. ಆ ಸೀರೀಸು ಆ ಸೀಕ್ವೆನ್ಸು ಇಟ್ಸ್ ಇನ್ ಜಿ ಪಿ ಅಂತ ಹೇಳಿ ಪ್ರಶ್ನೆ. ವಿ ನೀಡ್ ಟು ಪ್ರೂವ್ ದಟ್. ಅವ್ರು ಅದು ಜಿ ಪಿ ಆಗುತ್ತೆ ಅಂತ ಹೇಳಿದ್ದಾರೆ, ಅದನ್ನು ನಾವು ಪ್ರೂವ್ ಮಾಡಬೇಕು. ಹೇಗೆ ಮಾಡ್ತೀರಾ? ವಾಟ್ ಈಸ್ ದ ಅಂಡರ್ಲೈಯಿಂಗ್ ಪ್ರಿನ್ಸಿಪಲ್? ಇಂಥ ಪ್ರಶ್ನೆಗಳಿಗೆ ಅಂಡರ್ಲೈಯಿಂಗ್ ಪ್ರಿನ್ಸಿಪಲ್ ಏನಪ್ಪ ಅಂತ ಹೇಳಿದ್ರೆ, ಇದು ಏನದ್ರ ಮೇಲೆ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ, ಹೇಗೆ ನಾವು ಪ್ರೂವ್ ಮಾಡೋದು ಇದನ್ನು ಅಂತ ಹೇಳಿದ್ರೆ, ಎಸ್ಟಾಬ್ಲಿಷಿಂಗ್ ಅ ಕಾಮನಾಲಿಟಿ ಬಿಟ್ವೀನ್ ಎಕ್ಸ್ ವೈ ಆ್ಯಂಡ್ ಝಿ ಅಂತ ಹೇಳಿದ್ರೆ ಏನೋ ಇಲ್ಲಿ ನೋಡ್ತೀನಿ ನೋಡಿ. let the geometric progressions first term be a, then common ratio be r. ಸೊ ಇದೆಲ್ಲ ಸೇರಿ ಇದೆಲ್ಲ ಇನ್ಫಾರ್ಮೇಷನ್ ಉಪಯೋಗಿಸ್ಕೊಂಡು ನಾವು ಇದನ್ನು ಎಕ್ಸ್ ವೈ ಝಿ ಜಾಮೆಟ್ರಿಕ್ ಪ್ರೋಗ್ರೆಷನ್ಲಿದೆ ಅಂಥೇಳಿ ಪ್ರೂವ್ ಮಾಡಬೇಕು. ಸರಿನಾ? ಸೊ ಇಲ್ಲೊಂದಷ್ಟು ವಿಷಯಗಳು ಕೊಟ್ಟಿದ್ದಾರೆ. ಗಿವನ್ ಎ ಎನ್ ಇಸ್ ಈಕ್ವಲ್ ಟು ಎ ಇಂಟು ಆರ್ ಟು ದ ಪವರ್ ಆಫ್ ಎನ್ ಮೈನಸ್ 1. ಏನಕ್ಕೆ ಫಾರ್ಮುಲಾ ಬರುತ್ತೆ ಏನು ಅಂತ ಹೇಳಿದ್ರೆ, A4 ಕೊಟ್ಟಿದ್ದಾರೆ ಎಕ್ಸ್ ಅಂತ ಹೇಳಿ. ಸೊ ದಿಸ್ ಇಸ್ ಎ ಇಂಟು ಆರ್ ಟು ದ ಪವರ್ ಆಫ್ 3. ಮತ್ತು A10 ಕೊಟ್ಟಿದ್ದಾರೆ, ದಟ್ ಈಸ್ ವೈ ವಿಚ್ ಇಸ್ ಎ ಇಂಟು ಆರ್ ಟು ದ ಪವರ್ ಆಫ್ 9. ಮತ್ತು A16 ವಿಚ್ ಇಸ್ ಝಿ ವಿಚ್ ಇಸ್ ಎ ಇಂಟು ಆರ್ ಟು ದ ಪವರ್ ಆಫ್ 15. ಸೊ ಇಲ್ಲಿ ಏನು ಗೊತ್ತಾಗ್ತಾಯಿದೆ, ಇಲ್ಲಿ ಏನು ನೋಡ್ತಾ ಇದ್ದೀವಿ ನಾವು ಇಲ್ಲಿ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಪ್ರತಿಯೊಂದು ಎಕ್ಸ್ ವೈ ಝಿ ಪ್ರತಿಯೊಂದನ್ನು ಇಟ್ಸ್ ಎಕ್ಸ್ಪ್ರೆಸ್ ಇನ್ ಟರ್ಮ್ಸ್ ಆಫ್ ಎ ಇಂಟು ಆರ್ ಈ ರೀತಿಯಲ್ಲಿ. ದಟ್ ಈಸ್ ದ ಕಾಮನ್ಯಾಲಿಟಿ. ಕಾಮನ್ ಇರೋವಂಥದ್ದು ಎಕ್ಸ್ ವೈ ಝಿ ನಡುವೆ ಏನನ್ನ ಕಾಮನ್ ಇರಬೇಕು. ಏನು ಕಾಮನ್ ಇದೆ? ಎ ಮತ್ತು ಆರ್. ಸೊ ಈ ಥರ ಎಸ್ಟಾಬ್ಲಿಷ್ ಮಾಡ್ತು ಅಂತ ಹೇಳಿದ್ರೆ ನಾವು ಇಂಥ ವಿಷಯಗಳನ್ನ ಪ್ರೂವ್ ಮಾಡ್ಬೋದು. ಅರ್ಥ ಆಯ್ತಾ? ದಟ್ಸ್ ದ ಫಂಡ ಟು ಪ್ರೂವ್ ಎಕ್ಸ್ ವೈ ಆ್ಯಂಡ್ ಝಿ ಆರ್ ಅ ಜಿ ಪಿ ಅಂತ ಹೇಳಿ. ಸರಿನಾ? ನೆಕ್ಸ್ಟು ಪ್ರೂಫ್. ಹೇಗೆ ಶುರು ಮಾಡೋದು? y by x is equal to a into r to the power of 9 divided by a into r to the power of 3. ಇಲ್ಲಿ ನಾವು a ಕಟ್ ಮಾಡಿಕೊಂಡು r to the power of 6 ಆಗುತ್ತೆ. ಇದು ಹೇಗಪ್ಪ ಅಂತ ಹೇಳಿದ್ರೆ a to the power of n by a to the power of m which is equal to a to the power of n minus m because of this rule. ಸರಿ ಅಲ್ವಾ? ನೆಕ್ಸ್ಟು ಏನು ಮಾಡ್ತಿದ್ದೀವಿ ಇಲ್ಲಿ, ಯಾವುದೇ ಒಂದು ಸೀಕ್ವೆನ್ಸು ಜಿ ಪಿಯಲ್ಲಿದೆ ಅಂತ ಹೇಳಿದ್ರೆ ಏನಿರಬೇಕು ಅದರಲ್ಲಿ? ರೇಷ್ಯೂಸ್ ಸಮವಾಗಿರಬೇಕು. ನೇಬರಿಂಗ್ ರೇಷ್ಯೂಸು ಡಿವೈಡ್ ಮಾಡ್ತು ಅಂತ ಹೇಳಿದ್ರೆ ಆ ರೇಷ್ಯೂಸ್ ಸಮವಾಗಿರಬೇಕು. ಅದನ್ನು ನೋಡ್ತಾ ಇದ್ದೀವಿ, ಇದೆಯೋ ಇಲ್ಲೋ ಅಂಥೇಳಿ. ಆ್ಯಕ್ಚುಲಿ ಇದೆ, ಯಾಕಂತ ಹೇಳಿದ್ರೆ ಅವರು ಟು ಪ್ರೂವ್ ಕೊಟ್ಟಿದ್ದಾರೆ. ಸೊ ಇಟ್ ಹ್ಯಾಸ್ ಟು ಬಿ. ಸೊ ಇದು ಕೂಡ ಆರ್ ಟು ದ ಪವರ್ ಆಫ್ 6 ಬರ್ತಾ ಇದೆ. ಸೊ ಇದರಿಂದ ಏನು ಹೇಳ್ಬೋದು, ಇದು ಎಲ್ಲ ಇನ್ಫಾರ್ಮೇಷನ್ ತೊಗೊಂಡು ನಾವು ಸೊ ಫ್ರಮ್ 1 and 2 ಇದನ್ನೇ 1 ಅಂತ ತೊಗೊತಾ ಇದ್ದೀನಿ. ಸೊ ಇವೆರಡರಿಂದ ಏನು ಹೇಳ್ಬೋದು, ಫ್ರಮ್ 1 and 2 ರೈಟ್, ಆ್ಯಸ್ ದ ರೇಷ್ಯೂಸ್ ಆರ್ ಸೇಮ್, ದಿಸ್ ಇಂಪ್ಲೈಸ್ ಇದರಿಂದಾಗಿ ಏನು ಹೇಳ್ಬೋದು ನಾವು, ದಿಸ್ ಇಂಪ್ಲೈಸ್ ಎಕ್ಸ್ ವೈ ಝಿ ಆರ್ ಇನ್ ಜಾಮೆಟ್ರಿಕ್ ಪ್ರೋಗ್ರೆಷನ್. ಸೊ ಇದೆ ನಿಮ್ಮ ಉತ್ತರ.